ಹಾಯ್ ಅಣ್ಣ ಯಾವ್ದಣ್ಣ ಇನ್ಸ್ಟಾಗ್ರಾಮ್ ಐಡಿ? ಪ್ರಜ್ವಲ್ ವ್ಲಾಗ್ಸ್. ಪ್ರಜ್ವಲ್ ವ್ಲಾಗ್ಸ್. ಯೂಟ್ಯೂಬ್ ಓದೋದೇನಾ? ಯೂಟ್ಯೂಬಲ್ಲಿ ದಿ KA05 ರೈಡರ್. ಎಲ್ಲೇನು? ದಿ KA05 ರೈಡರ್. ನಿಮ್ಮ ಹೆಸರೇನಣ್ಣ? ಬೋನೋ ಹೇಳೇ ಇಲ್ಲವಲ್ಲ ಆಂಟಿ. ಯೋ ಗೈಸ್, ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 18ನೇ ತಾರೀಕು. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೊರಟಿದ್ದೀವಿ. 15ನೇ ತಾರೀಕು ಸಂಕ್ರಾಂತಿ ಮುಗೀತು. ಸೊ ಸಂಕ್ರಾಂತಿ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ನಮ್ಮ ಊರಲ್ಲಿ ದನಗಳದ್ದು ಜಾತ್ರೆ ನಡೀತಿದೆ. ಅದಂತೂ ಈ ವರ್ಷ ಅಂತೂ ನೆಕ್ಸ್ಟ್ ಲೆವೆಲಾಗಿ ನಡೀತಿದೆ. ಎಲ್ಲ ಥರನೂ ಹಸುಗಳನ್ನ ತೊಗೊಂಬಂದು ಕಟ್ಟಿದ್ದಾರೆ ಅಲ್ಲಿ. ಸೊ ಅಲ್ಲಿ ನಮ್ಮೂರಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನಕ್ಕೆ ಅದು ಡೀಟೇಲ್ಸ್ ನಮ್ಮ ಅಮ್ಮ ಹೇಳ್ತಾರೆ. ಸೊ ಆ ದೇವಸ್ಥಾನ ಫುಲ್ಲು ಪುರಾತನ ಕಾಲದ್ದು ದೇವಸ್ಥಾನ. ಅಲ್ಲಿ ಉದ್ಭವ ಮೂರ್ತಿ ಆಗಿದಂತೆ. ಅದರ ಡೀಟೇಲ್ಸ್ ನಮ್ಮ ಅಪ್ಪ ಹೇಳ್ತಾರೆ. ಸೊ ಅಲ್ಲಿ ಪ್ರತಿ ವರ್ಷನೂ ದನಗಳದ್ದು ಜಾತ್ರೆ ನಡೆಸ್ತಾರೆ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬಟ್ ಈ ವರ್ಷ ಇನ್ನೂ ಮಸ್ತಾಗಿ ಮಾಡ್ತಾಯಿದ್ದಾರೆ. ಸೊ ಈ ವರ್ಷ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ವರ್ತೂರು ಸಂತೋಷ ಎಲ್ಲ ಬರ್ತಾಯಿದ್ದಾರಂತೆ. ಅವ್ರ ಹಳ್ಳಿಕಾರ ಹಸುಗಳೆಲ್ಲ ಕರ್ಕೊಂಬಂದು. ಬಟ್ ನನಗೂ ಕನ್ಫರ್ಮ್ ಇಲ್ಲ. ಅಲ್ಲಿ ಊರಿಗೆ ಹೋದ್ಮೇಲೆ ನನಗೂ ಗೊತ್ತಾಗೋದು. ಸೊ ಇವರೇ ನಮ್ಮಪ್ಪ. ನಾನು ಯಾವ ಬ್ಲಾಗಲ್ಲೂ ಇವ್ರನ್ನ ತೋರಿಸಿರ್ಲಿಲ್ಲ. ನಮ್ಮಮ್ಮನ ನೋಡಿರ್ತೀರ ಲಾಸ್ಟ್ ಬ್ಲಾಗಲ್ಲಿ. ಹಾಂ, ಎಲ್ಲರಿಗೂ ನಮಸ್ಕಾರ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ. ಸೊ ಈಗ ನಮ್ಮಪ್ಪ ಅದು ನಂದಿ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಪ್ಪ, ಪರವಾಗಿಲ್ಲ. ನಮ್ಮಪ್ಪ ಸ್ವಲ್ಪ ಕ್ಯಾಮ್ರಾ ಶೈ ಪರ್ಸನ್. ಅದಕ್ಕೇನೆ ನಾರ್ಮಲಾಗಿ ಆಫ್ ಕ್ಯಾಮ್ರಾನಲ್ಲಿ ಆರಾಮಾಗಿ ಜಾಲಿಯಾಗಿರ್ತಾರೆ. ಆನ್ ಕ್ಯಾಮ್ರಾ ಸ್ವಲ್ಪ ಶೈನೆಸ್ ನಮ್ಮ ಅಪ್ಪಂಗೆ. ಮಾತಾಡ್ರಪ್ಪ ಏನಾದರೂ. ನಿಮ್ಮೂರ ಬಗ್ಗೆ ಹೇಳಕ್ಕೆ ಕಷ್ಟನಾ? ಅಪ್ಪ ವಿಡಿಯೋ ಡಿಲೀಟ್ ಮಾಡ. ನಾವು ಅಪ್ಪ ಬಿಟ್ರೆ ಫುಲ್ಲು ಫುಟೇಜ್ನೇ ಡಿಲೀಟ್ ಮಾಡಿಸ್ಬಿಡ್ತಾರೆ. ಸೊ ಈಗ ಕೆಂಗೇರಿ ಹತ್ರ ಇದ್ದೀವಿ. ಕೆಂಗೇರಿ ಈಗ ಜನಗಳು ಈಗಿನಿದ್ರಲ್ಲಿ ಏನಾದರೂ ಪರವಾಗಿಲ್ಲ. ನಮ್ಮ ಇದನ್ನ ನಾವು ಮಾಡಿ ಹಾಕ್ತಾ ಇರ್ತೀವಪ್ಪ. ಎಲ್ಲ ಜನಗಳಿಗೆ ಕೇಳ್ಕೊಳಕ್ಕೆ ಕೊಡ್ಸೋತಿಲ್ಲ. ಅದಿನ್ನು ಬ್ಲ್ಯಾಕ್ ನೋಡ್ಕೊಂಡು ಇದೆಲ್ಲ ಕೇಳ್ಕೊಡ್ತಾರೆ ಗೈಸ್. ಅಪ್ಪ ನಂಗೆ ಹರ್ಟ್ ಮಾಡಿಬಿಟ್ರು. ನೀವುಗಳು ಯಾರು ನೋಡೋದೇ ಇಲ್ಲ ಅಂತ ಇದ್ದಾರೆ ವೀಡಿಯೋನ. ಏನು ಹೇಳಿ. ಸೊ ಈಗ ಅಲ್ಲಿ ನೈಸ್ ರೋಡ್ ಎಂಟ್ರಿ ಹತ್ರ ನಮ್ಮಪ್ಪ ಫ್ರೆಂಡ್ ಇದ್ದಾರೆ. ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಹಂಗೆ ಊರಿಗೆ ಹೋಗ್ತೀವಿ. ಎಲ್ಲೋ ಕೂತ್ಕೊಂಡ್ಬಿಡೋದು. ಅದು ಫಸ್ಟ್ ಫ್ಲೋರ್ ಸಜ್ಜ ಮೇಲೆ. ನಾಯಿ ಮರ್ರೆ ಅದು. ನಾಯಿ ಮರ್ರೆ ಅಲ್ಲ, ಅದು ಜಿಂಕೆ ಅಲ್ಲ ಮಾರ್ರೆ, ಹೇಳೋದು ಅರ್ಥ ಆಗ್ತಿಲ್ಲವ. ನಾವಪ್ಪ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸೈಲೆಂಟ್ ಆಗೋದು. ನಮ್ಮದು ಹಾಂ, ನಿಮ್ಮದು ಹಾಂ, ನಿಮ್ಮದು ಲಕ್ಷಣವಾಗಿ ಹಣೆ ಮೈ ಮಮ್ಮಿ ಗಿವಿಂಗ್ ಕಾಂಪ್ಲಿಮೆಂಟ್ ಫಾರ್ ಮೀ. ಕಾಂಪ್ಲಿಮೆಂಟ್. ಏಯ್ ಮುಂದೆ ನೋಡು ರೋಡ್ನ. ಅವ್ನು ನೋಡ್ತಾವನೆ ಕೂತ್ಕಿದ್ಬಿಟ್ನೆ ಅಂತ. ಯಾರು? ಅವನು ಪಾಪ ಅವನು ಹೋಯ್ತಾ ಇರೋದೇ ಟ್ರಿಪ್ಸ್ ಹೋಯ್ತಾವನು ಅವನು. ಅದರಲ್ಲಿ ಯಾರೇ ಬೇರೆ ಹಿಂದ್ಗಡೆ ಚೂಪಾಗಿರೋದನ್ನ ಹಿಂದ್ಗಡೆ ತಿರ್ಸಾಕೊಂಡವ್ರೆ. ಆರೆ ಮುಂದೆ ಹೀಗೆ ಕುದ್ಲಿ. ಅಣ್ಣ ಫುಲ್ ಸೆಕ್ಯೂರ್ ವಿತ್ ಟೈಟ್ ವೆಪನ್ಸ್. ಫಸ್ಟ್ ಟೈಮು ಕೆಂಗೇರಿ ರೋಡಲ್ಲಿ ಸಂಡೇ ರೋಡ್ ಇಷ್ಟ ಖಾಲಿ ಇರೋದು ನೋಡ್ತಾ ಇರೋದು. ಎಲ್ಲ ಓಡೋಗ್ಬಿಟ್ಟವ್ರು ಊರಿಗೆ. ಅದಕ್ಕೆ ಎಲ್ಲ 15ನೇ ತಾರೀಕೆ ಹೊಂಟೋಗೋರೆ. ಸೊ 2 ದಿನ ರಜಾ ಹಾಕೊಂಡ್ರೆ ಆರಾಮಾಗಿ ಒಂದು ಲಾಂಗ್ ವೀಕೆಂಡೇ ಆಗೋಯ್ತು ಅಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೆ ಹೆವಿ ಟ್ರಾಫಿಕ್. ಅದೇ ಶಾಕ್ ಆಗ್ತಾ ಇರೋದು, ಎಷ್ಟು ಫ್ರೀ ಇದೆ ನೋಡ್ರಿ ರೋಡು. ಇಲ್ಲ, ಯೂಶ್ವಲಾಗಿ ನಾವು ಬರೀ ಕೆಂಗೇರಿ ಬಿಡ್ಬೇಕು ಅಂದಿದ್ರೇನೆ ನಮ್ಗೊಂದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮೇಲಾಗಿರೋದು ಕೆಂಗೇರಿ ಬಿಡೋಕ್ಕೇನೆ. ನೀರು ಹಾಕೊಳ್ತಾರೆ, ಕುಡ್ದ್ಬಿಟ್ಟು ಮಲಗಿರ್ಬೇಕು. ಅಲ್ಲ, ಲಿಟ್ರಲಿ ರೋಡ್ ಎಷ್ಟು ಖಾಲಿ ಇದೆ ನೋಡ್ರಿ. ಈ ಮಾಡಬಾರ್ದು. ಆರನ್ ಯಾಕೆ? ಲೈಟ್ ಹೊಡೆದ್ರೆ ಸಾಕು, ಬೇಜಾರಾಗಿ ದಾರಿನೇ ಬಿಟ್ಬಿಡ್ತಾರೆ. ಹಾಂ, ಅವ್ರಿನ್ನೂ ಗಣೇಶ ದೇವಸ್ಥಾನ ಹತ್ರ ಇಲ್ಲ. ಆಯ್ತು, ಇನ್ನೇನು ಬಂತಿದ್ದೆ ಏನ
ಒಬ್ಬ ನನ್ನ ಮಗ ಫ್ರೆಂಡ್ಸ್ ಹಿಂಗೆ ಬೇಕು ಹಂಗೆ ಎಳಿತಾನೆ ನಾನು. ಅದಕ್ಕೆ ಹೇಳೋದು ಖಾಲಿ ರೋಡು ನೋಡ್ಕೊಂಡಿದ್ದ. ಖಾಲಿ ರೋಡಲ್ಲ, ಅವನು ಗಾಡಿ ಹಿಂದೆ ಮುಂದೆ ಬರ್ತಾರದೇ ಅವನು ಅಬ್ಸರ್ವ್ ಮಾಡ್ತಾಯಿಲ್ಲ. ಅವನ ಪಾಡ್ಗೋನು ಬರ್ತಾನೆ ಇದ್ದಾನೆ. ಅದು ಫುಲ್ ಫ್ಯಾಮಿಲಿ ಇಟ್ಕೊಂಡು ರೆಡ್ ಪೋಲೋದು ಅಂಗಡಿಗೆ ಹೋಗಿದ್ದಾರಂತೆ ಕೆಲಸ. ಇನ್ನೇನು ಪಂಚಮುಖಿ ಗಣೇಶ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮಪ್ಪ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಊರಿಗೆ ನೆನೆ ಹೊರಡ್ತೀವಿ. ಇಲ್ಲಿ ಎರಡೈತೆ ಎಳ್ನೀರಂಡಿ. ಹೇಳ್ತೀನಿ ಯಾರನ್ನ ಕುಮಾರ್ ಅಂತ ಏನಂತ ನಾನು ಹಿಂದೆ ಹೋಗ್ತೀನಿ. ನಮ್ಮಪ್ಪ ಫ್ರೆಂಡು ಎಲ್ಲೋ ಹೋಗಿದ್ದಾರೆ, ಕಾಣಿಸ್ತಾ ಇಲ್ಲ. ಇಲ್ಲೇ ಇದ್ದೀನಿ ಅಂತ ಅಂದರು, ಬಟ್ ಅಲ್ಲೇ ಬಂದರು. ಸೊ ಇನ್ನೊಂದು ನಾನು ಫಾಸ್ಟ್ಯಾಗಿಗೆ ರಾಜ್ ಆ್ಯನ್ಯುವಲ್ ಪಾಸ್ ತೊಗೊಬೇಕು. ಅದೇನೋ ಪ್ರೋಸೆಸ್ಗಳಿದೆ, ರಾಜ್ಮಾರ್ಗ ಆ್ಯಪ್ ಎಲ್ಲ ಯೂಸ್ ಮಾಡಿಕೊಂಡು. ಇವರೇ ನಮ್ಮಪ್ಪ ಫ್ರೆಂಡ್. ಅದೊಂಚೂರು ಎದ್ಬಿಟ್ಟಿದೆ ಸೀಟ್ದು. ಇಲ್ಲ ಇವರೇ ನಮ್ಮಪ್ಪ ಫ್ರೆಂಡು ಕುಮಾರ್ ಅಂತ ಇವರು. ಯಾರಪ್ಪ ವಿಡಿಯೋಗೆ ನೀವೇ? ಅಲ್ಲ, ಯಾರು ಮಾತಾಡ್ತಾ ಇರೋದು? ನಾನು ಮಾತಾಡ್ತಾ ಇರೋದು. ಮಾಡ್ತಾ ಇರೋದಾ? ಅಂಕಲ್ ಕನ್ಫ್ಯೂಸ್ ಆಗೋಗಾರೆ. ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಗಾಡಿಲಿ ಬಂದು ಬಾಡಿ ಬಿಟ್ಬಿಟ್ಟು ಹೋದ್ರು. ಅಂಕಲ್ ನಾನು ನಡು ರೋಡಲ್ಲಿ ಬಿಟ್ಬಿಟ್ಟು ಹೊಂಟೋದ್ರು. ಶ್ರೀ ನಂದಿ ಬಸವೇಶ್ವರ ಸ್ವಾಮಿಯ ಭಾರಿ ದನಗಳ ಜಾತ್ರೆ. ಹೇಳಿ ಅಂಕಲ್. ಮಾತಾಡಿ. ಅದ್ಯಾಕೆ ನೀವಿಬ್ರು ಮಾತಾಡಕ್ಕೆ ಹಚ್ಕೊಂತೀರಾ? ಮಾತಾಡಪ್ಪ, ಇಬ್ರು ಒಂದೇ ಥರ ಆಡ್ತೀರಾ. ಅವನು ಶೂಟ್ ಮಾಡ್ತಾವ್ನು, ಮಾತಾಡಿ. ಅಯ್ಯೋ, ನಿಮ್ಮಿಬ್ರಿಗೂ ಹೊಡಿಬೇಕು. 16ನೇ ತಾರೀಕಿಂದ ಶ್ರೀ ನಂದಿ ಬಸವೇಶ್ವರ ಜಾತ್ರೆಯು ಪ್ರಾರಂಭವಾಗಿ 26ನೇ ತಾರೀಕಂಟ ನಡೆಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸ್ವಾಮಿಯವರ ಮತ್ತು ನಂದಿ ಬಸವೇಶ್ವರ ಸ್ವಾಮಿಯವರ ಜಾತ್ರೆಯ ಹಾಗೂ ಜಾನುವಾರುಗಳನ್ನು ಪ್ರೋತ್ಸಾಹಿಸಬೇಕಾಗಿ ಇಲ್ಲಿ ನಮ್ಮ ಊರೊಳಗಡೆ ಎಂಟ್ರಿ ಆಗಕ್ಕೆ ಇದು ಮಾಡ್ತಾ ಇದ್ದೀವಿ. ಬಟ್ ಜನಗಳೇ ಅರ್ಧ ರೋಡಲ್ಲಿ ತುಂಬಿದ್ದಾರೆ. ದನಗಳು ಈ ಕಡೆಯಿಂದ ಸ್ಟಾರ್ಟ್ ಆದರೆ ಅಲ್ಲಿ ಎಂಡೋರ್ಗು ಕಟ್ಟಿರ್ತಾರೆ. ಇವತ್ತೇ ಇಷ್ಟೊಂದು ಜನ ಜಾಸ್ತಿ ಇದ್ದಾರೆ. ಮಾತಾಡಿ ಅನ್ನೋ ಟೈಮಲ್ಲಿ ಮಾತಾಡಲ್ಲ. ನಾನು ಮಾತಾಡ್ಬೇಕಾದ್ರೆ ಇಬ್ರು ಮಾತಾಡ್ತೀರಾ. ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿಂದ ಓಡೋದು. ಹೇಳ್ಬೋಣ ಆರಾಮ್ ಮಾಡು. ಅವನಲ್ಲಿ ಅವ್ನು ನೋಡು ಅಲ್ಲಿ ಅಲಾಡ್ಸ್ಕೊಂಡ್ತಾರದ ಕಿವಿನೇ ಕೇಳಿಸಲ್ಲ ಅಂತೆ. ಮಂಗನ ಮಕ್ಕಳು ಕುರುಬೂರು ಗಡ್ಡಿ ಅಪ್ಪ ಜೋರಾರನ್ ಐತೆ ಅಂತ ಗೊತ್ತು ಇರು. ಅಣ್ಣ ಯಾವ್ದಣ್ಣ ಇನ್ಸ್ಟಾಗ್ರಾಮ್ ಐಡಿ? ಪ್ರಜ್ವಲ್ ವ್ಲಾಗ್ಸ್. ಪ್ರಜ್ವಲ್ ವ್ಲಾಗ್ಸ್. ಯೂಟ್ಯೂಬ್ ಓದೋದಾ? ಯೂಟ್ಯೂಬಲ್ಲಿ ದಿ KA05 ರೈಡರ್. ದಿ KA05 ರೈಡರ್. ನೀನು ಇಲ್ಲೇ ಇಳಿಬೇಕಾದ್ರೆ ಮಾಡ್ಕೊಂಬ. ಚೆನ್ನಾಗಿ ಮಾಡೋಣ ಜಿಲ್ಲೆಗೆ. ನನಗೆ ಹೊರಗಡೆ ಬಂದು ನೀನು ವಿಡಿಯೋ ಒಂದು ಯೂಟ್ಯೂಬ್ ಓಪನ್ ಮಾಡಿದ್ರು ಒಂದೇ ಅಂತ ಆಯ್ತಲ್ಲ ಒಂದು ಅವಳು ನೋಡಿಲ್ಲ ಅಂತ ಕಾಣಿಸ್ತದೆ. ನಮ್ಮ ಅಪ್ಪಂಗೆ ಜಾತ್ರೆ ಚಿಂತೆ ಇಲ್ಲ. ಇವನು ಯಶವಂತ ಹಾಕಿರೋದು ಅದು. ಅವು ಚೆನ್ನಾಗಿದೆ. ಇಷ್ಟೇ ಇರೋವು ಸಿಕ್ಕಾಬಡೆ ಜನ ಇದ್ದಾರೆ. ಇಲ್ಲಿಂದ ಬರೋಕ್ಕೇನೆ ಆಗ್ತಾ ಇಲ್ಲ.
ಇನ್ನ ಹೋಗ್ಬೇಕಾದ್ರೆ ಇನ್ನು ಅರ್ಧ ಗಂಟೆ ಬೇಕಾ ನಡಿಯಪ್ಪ. ಅರ್ಧ ಗಂಟೆ ಒಂದು ಫಿಕ್ಸ್ ಇಲ್ಲಿಂದಾನೆ ಹೊಡಕ್ಕೆ. ಇನ್ನೊಂದು ಕುರಿ ಅದು ಏನು ಚೆನ್ನಾಗಿ ನೋಡು. ಇನ್ನು ಮುಂದೆ ಆಗವೆಲ್ಲ ಬರೀ ಸೀಮೆಸಿಂಗ್ ಜಾತ್ರೆ ಘಾಟಿ ಜನಗಳು. ಸೇರಾವಿ ಸರಿ ಮುಂದೆ ನೋಡಪ್ಪ. ಇಲ್ಲ ಆರಾಮ ಆರಾಮ. ಗಾಡಿ ನಿಲ್ಸ್ಬಿಟ್ಟು ಬೇಡ ಅಲ್ಲಿ ಹುಣಸೆ ಮರತು ಗಾಡಿ ನಿಲ್ಸ್ಬಿಟ್ಟು ಬರೋಣ. ಮತ್ತೆ ಇಲ್ಲಿ ನಿಲ್ಸಿದ್ರೆ ಜಾಮ್ ಆಗುತ್ತೆ. ಮನೆಗೆ ಹೋಗೋದು ಬೇಡ, ಫಸ್ಟ್ ಇಲ್ಲೇ ಇಲ್ಲೆಲ್ಲ ನೋಡ್ಕೊಂಡು ಗಾಡಿ ನಿಲ್ಸಲ್ಲ. ಇಲ್ಲ ಆಗಲ್ಲಮ್ಮ. ನಾನು ಇಲ್ಲಿ ನಿಲ್ಸು ಅಂತ ಏನು ಹೇಳಿದ್ನಾ? ಅಲ್ಲಿ ಮನೆ ಕಡೆ ಸ್ಕೂಲ್ ಮನೆ ಕಡೆ ಮುಂದೆ ಹುಣಸೆ ಮರ ಐತಲ್ಲ, ಅಲ್ಲಿ ನಿಲ್ಸ್ಬಿಟ್ಟು ವಾಪಸ್ ಬರೋಣ. ಭಾರಿ ದನಗಳ ಏ, ಇಲ್ಲಿ ನೋಡ, ಇಲ್ಲಿ ನೋಡ ಕುರಿನ. ಈಗ ನಾನು ಅಲ್ಲಿ ನೋಡಕ್ ಹೋದ್ರೆ ಜನಗಳಿಗೆ ಇಟ್ಟು ಜನಗಳೆಲ್ಲ ನಾನು ನಿನ್ಗೆ ಹೇಳಿಲ್ಲ. ಬೋರ್ಡ್ ಹಾಕೊಂಡ್ಬಿಡೋಲ್ಲ. ಹೋಗಿ ಬರೋರೆಲ್ಲ ನಂದು ಒಂದಿರ್ಲಿ ಅಂದ್ಬಿಟ್ಟು ಕೊಡ್ತಾರ. ಆಮೇಲೆ ನಾಟಿ ದನ ಇಲ್ಲ ಅನ್ಕೊಂಡಿದ್ದೆ ಕುಮಾರ ನಾನು. ಎಲ್ಲಿ ಸುಂಕರ್ ಎಲ್ಲೂ ಇಲ್ಲ. ಸುಂಕ ಇಲ್ಲ. ಅದೇ ಬಂದ್ಮೇಲೆ ಸುಮ್ಮನೆ ಕೆಲಸ ಮಾಡ್ತಾರೆ. ಏನ್ ಕೊಟ್ಬಿಡ ನನಗೆ ಗೌರ್ಮೆಂಟ್ಗೆ ದುಡ್ಡು ಕೊಟ್ಬಿಡ್ತಾನಲ್ಲ ಕೊಟ್ಬಿಡ ಇಷ್ಟು ಅಂತ. ಅದಕ್ಕೆ ಇವಾಗ ನೀವು ಎಷ್ಟೇ ಪ್ರೊಫೆಷ್ನಲ್ ಆಗಿ ಗಾಡಿ ಓಡಿಸ್ರಿ, ಬಟ್ ನಿಮ್ಮ ಅಪ್ಪ ಅಂತೂ ಕಮೆಂಟ್ ಕೊಡೋದು ಯಾವತ್ತೂ ಬಿಡಲ್ಲ. ನೀವೆಂಥ ಪ್ರೊಫೆಷ್ನಲ್ ಆಗ್ರಿ. ನಾಳೆ ಫುಲ್ ಜಾತ್ರೆ. ನಡೆಯೋ ಇವತ್ತು ನಾಳೆ ಇರ್ತದೆ. ಅಲ್ಲ ಇನ್ನೂ ನೈಟ್ ಬರೋರು ಇದ್ದಾರೆ. ಅಲ್ಲ ಜನಗಳು ನೈಟ್ ಇನ್ನೂ ಬರೋರೆ. ಸಿಕ್ಕಾಪಟ್ಟೆ ಜನಗಳು ಬಂದಿದೆ ಈ ವರ್ಷನೇ. ಎಷ್ಟು ಜನಗಳನ್ನ ನಾನು ನೋಡಿರೋದು. ಇವನ್ ಕಣ ಓನರು ಯಾರು ಹೇಳ್ರಿ? ಟಿ ಟಿ ಸಂಕ್ರ ಹ್ಞೂ ಮಾಲೀಕು. ನೋಡಿದ್ದೀನಿ. ಸೊ ಇಲ್ಲಿ ರೈಟ್ ಸೈಡಲ್ಲಿರೋದೇ ನಂದಿ ಬಸವೇಶ್ವರ ದೇವಸ್ಥಾನ. ಅಲ್ಲಿ ರೈಟಲ್ಲಿ ನನ್ನ ವಾಯ್ಸ್ ಎಷ್ಟು ಕ್ಲಾರಿಟಿಯಾಗಿ ಕೇಳಿಸ್ತಿದೆ ಅಂತೂ ನನಗಂತೂ ಐಡಿಯಾ ಇಲ್ಲ. ಬಟ್ ಸ್ಟಿಲ್ ರೆಕಾರ್ಡ್ ಆಗಿರೋದನ್ನ ನಾನು ಹಾಕ್ತೀನಿ. ಕ್ಯಾಪ್ ತರಬೇಕಾಗಿತ್ತು ಬಂದಿದ್ದಾರಪ್ಪ ಪ್ರಜೋ. ಹಾಂ, ವರ್ಷದಲ್ಲಿ ಎಷ್ಟು ಜನ ಕೂಡ ಬಂದಿದ್ದಾರಪ್ಪ. ಇಷ್ಟು ಜನ ಸೀರಿಯಸ್ ಆಗಿರಲಿಲ್ಲ. ನನಗೆ ಗೊತ್ತಾಗೋದ್ರಿಂದ ಇಷ್ಟು ಜನ ನಾನು ನೋಡೇ ಇಲ್ಲ. ಇಷ್ಟು ಜನನ ಇಲ್ಲೊಂದು ದನ ಕಟ್ಟಾಗ ಎಷ್ಟು ಉಂಟಾಗೆ ಇದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಬರ್ಬೇಕು ಹೋಗಿ. ಅಲ್ಲ, ಒಂದು ಕಡಿಮೆ ಇದೆ, ಇನ್ನೂ 2 ಇದು ಮಾಡ್ಕೊಂಬರ್ಬೇಕು. ಪೊಲೀಸವ್ರಿಗೆ ಗೊತ್ತು, ತಲೆ ಕೆಟ್ಟೋಗೈತೆ ಇಷ್ಟು ಜನನ ಮೇಂಟೈನ್ ಮಾಡೋಕ್ಕೆ. ನಾಳೆ ನಾಳೆ ಇನ್ನೂ ಜಾಸ್ತಿ ಇರ್ತಾರಲ್ಲ. ನಾಳೆ ನಾಳೆ ಇನ್ನೂ ಜಾಸ್ತಿ ಆಗ್ತಾರೆ. ಇಲ್ಲ, ನೆನ್ನೆ ಇವತ್ತೇ ಜಾಸ್ತಿ ಬಟ್ ಇವತ್ತು ಜಾಸ್ತಿ ಇದೆ, ನೆನ್ನೆ ಜನ ಇರಲಿಲ್ಲ. ನಾಳೆ ಗೌರ್ಮೆಂಟ್ ರಜೆ ಅಲ್ವಾ? ನಾಳೆ ಯಾವ ರಜೆ ಇದೆ? ಮಂಗಳವಾರನಾ? ಒಟ್ಟಲ್ಲಿ ನಾಳೆ ಮಂಗಳವಾರ ಇರುತ್ತೆ. ಹಾಂ, ಮುಂದಿನ ವಾರ ಲೆಫ್ಟ್ ಅಂದ್ರೆ ಈ ಕಡೆ ಬರುತ್ತೆ. ಹೋಗಿ ಹಲೋ ಅಂಕಲ್, ಏನಂತೀರ ಇಷ್ಟು ಜನ ಸೇರಿರೋದಕ್ಕೆ? ತುಂಬ ಖುಷಿ ಆಗ್ತದೆ ಜನಗಳು ನೋಡಿ.
ನೀವು ಚಿಕ್ಕವರಿದ್ದಾಗ ಇಷ್ಟು ಜನ ಇಷ್ಟು ಜನ ಇದ್ರು. ಬಟ್ ಆದ್ರೂ ಈಗ ಈ ಜನ್ರೇಷನಲ್ಲಿ ಇಷ್ಟು ಜನ ನೋಡ್ತಾ ಇರೋದು ಈ ನಮ್ಮ ನಂದಿ ಬಸವೇಶ್ವರನ ಜಾತ್ರೆ ಅಂತಂದರೆ ನಂಬರ್ 1 ಜಾತ್ರೆ. 10 ದಿನಗಳ ಕಾಲ ನಡೆಯುವಂಥ ಈ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೀತದೆ. ಹುಡುಗರು ಕ್ಯಾಮ್ರಾ ನೋಡಿದ ತಕ್ಷಣ ಸೈಲೆಂಟ್ ಆಗೋದ್ರು, ಬೈತಾ ಇದ್ದವರು. ಅವ್ರವ್ರ ಫ್ರೆಂಡ್ಸ್ ಅವ್ರಿಗೆ ಬೈಕ್ ಅಂತ ಇದ್ರು, ಬಟ್ ಕ್ಯಾಮ್ರಾ ನೋಡ್ಬಿಟ್ಟು ಸೈಲೆಂಟೇ ಆಗೋದ್ರು. ಆಕ್ಚುಲಿ ಇದು ಜಂಕ್ಷನ್, ಈ ಜಂಕ್ಷನ್ ಅಲ್ಲೇ ತುಂಬಾ ಟ್ರಾಫಿಕ್ ಆಗೋಗಿದೆ. ಹೌದು, ಈ ಸರ್ಕಲ್ ಇದೇನೆ ಮೇನ್ ದೇವಸ್ಥಾನ ಸರ್ಕಲ್ ಇದೇನೇನೆ. ಕ್ಲೀನ್ ಮಾಡಿಸಿ 4 ಕಡೆಯಿಂದ ನಾವು ರೋಡ್ ಇರೋದ್ರಿಂದ ಇಲ್ಲ ಏನು ಕೇಳ್ಬಿಟ್ಟು ನಾನು ಹೇಳ್ತೀನಿ ಅವ್ರಿಗೆ. ನಿಮ್ಮ ಹೆಸರೇನಣ್ಣ? ವೆಂಕಟಪ್ಪ ಅಣ್ಣ. ನೀವು ಏನಣ್ಣ? ಪ್ರತಿ ನೀವು ಯಾವ ಊರವ್ರು ಅಣ್ಣ? ನೀವು ಸಾತ್ನೂರು, ಮಂಡ್ಯದ ಹತ್ರ. ಹೇಗೆ ಅನಿಸುತ್ತೆ ಜಾತ್ರೆ ನೋಡಿ? ನಾನು ಊರಿಗೆ ಬಂದಿದ್ದೀನಿ. ಈ ಜನಗಳ ವೈಭವ ನೋಡಿ ಏನು ಅನಿಸ್ತಾ ಇದೆ? ಎಲ್ಲೋ ಏನೋ ಟೆನ್ಷನ್. ನಮ್ಮ ಇಂಡಿಯನ್ದು ಒಂದು ಏನು ಗೊತ್ತಾ, ಎಷ್ಟೇ ನಾವು ಪರ್ಫೆಕ್ಟ್ ಆಗಿದ್ರು ಇನ್ಸ್ಟ್ರಕ್ಷನ್ ಕೊಡೋದು ಮಾತ್ರ ಅವ್ರಿಗೆ ಬಿಡಲ್ಲ. ಅದು ಯಾವ ಲೆವೆಲ್ ಫ್ರಸ್ಟ್ರೇಷನ್ ಆಗುತ್ತಂದ್ರೆ ಹೇಳಕ್ಕಾಗಲ್ಲ. ಮತ್ತೆ 4 ವೀಲರ್ ಕಾಲೇಜ್ ಪಾರ್ಕ್ ಮಾಡಬೇಕು. ಅದರಿಂದ ಶಿವಲಿಂಗನ ಮಗ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಅಂಕಲ್ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ನೋಡ್ತೀನಿ ನೋಡಿ ಹಾಕ್ತೀಯಾ ಸಡಲೆ? ಮನೆಗೆ ಹೋಯ್ತೆ ಬರೋದಾ ಮಂಜು? ನೋಡಿ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಹಾಕ್ಬಿಟ್ಟು ಹೋಗೋಣ ಹಿಂಗೆ. ಮನೆಗೆ ಹೋಗಿದ್ದೆ ಬರೋಣ ಬಿಡ್ರಿ ಮತ್ತೆ. ಮನೆಗೆ ಹೋಗಿ ಬರೋಣ. ಮನೆಗೆ ಹೋದ್ರೆ ನಾನು ಸುರಿಸ್ಬೇಕು. ಹಲೋ, ಹಸುಗಳು ಇನ್ನೂ ಈಗ ಬರ್ತಾ ಇದೆ. ಮೋಟ್ರ್ ಏನೋ ಆನ್ ಆಗ್ತಾ ಇಲ್ವಂತೆ ನೋಡಿ. ಅದು ನಮ್ಗೊಂಥರ ಆದರೆ ನಮ್ಮಪ್ಪ ಮೇಲ್ಗಡೆ ಕ್ಲೀನ್ ಆಗಿದೆ ಟ್ಯಾಂಕು. ಹಲೋ, ಬಂದ್ಬಿಡಿ 700 ರೂಪಾಯಿ ಮಾಡ್ಕೊಡಿ. ಏನು 700 ರೂಪಾಯಿ ಕೊಡ್ತಾರೆ. ಹೇಳೇ ಇಲ್ಲವಲ್ಲ ಆಂಟಿ. ಓಡ್ಸೋರ್ಗೆ ಟೆನ್ಷನ್ ಇರಲ್ಲ, ನೀವೇ ಟೆನ್ಷನ್ ಮಾಡ್ಕೊತೀರಾ. ಅಲ್ಲ ಅಣ್ಣ, ಅವ್ರಿಗೆ ಹೇಳಿ ಶಿವಪ್ಪರ್ಗೆ 800 ಹೇಳಿದ್ರಿ, 700 ಮಾಡ್ಕೊಳ್ಳಿ. ನಿಮಗೆ ಮನೆಗೆ 100 ರೂಪಾಯಿ ಬೀಳುತ್ತೆ, ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ. ಅವ್ರ ಹತ್ರ ಇಸ್ಕೊಳ್ಳಿ. ಸೊ ಅಲ್ಲಿಂದ ಗಾಡಿನ ಪುಷ್ ಮಾಡಿಕೊಂಡು ಈಗ ಊರವರೆಗೂ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಈಗ ಮತ್ತೆ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ತಿರ್ಗಾ ಅಲ್ಲಿ ಜಾತ್ರೆಗೆ ಹೋಗ್ತೀವಿ. ಹೇಳಿದ್ದೀನಿ, ಮನೆಗೆ 100 ರೂಪಾಯಿ ಹಾಕ್ಬಿಟ್ಟು ಕೊಡಿ ಅವ್ರಿಗೆ. ಇಲ್ಲಿ ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಗೈಸ್ ಆ್ಯಕ್ಚುಲಿ ನನ್ನ ವಾಯ್ಸ್ಗಿಂತ ನಮ್ಮ ಅಮ್ಮ ವಾಯ್ಸೇ ಜಾಸ್ತಿ ಇದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಹೆಂಗೆ ಬಂದಿದೆ ಅಂತ ನನಗಂತೂ ಗೊತ್ತಿಲ್ಲ. ಎಡಿಟಿಂಗಿಗೆ ಕುತ್ಕೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ಥರ ವಾಯ್ಸ್ ಹೆಂಗೆ ಬಂದಿದೆ ಅಂತ. ಅಮ್ಮಂದೇ ಚೆನ್ನಾಗಿರುತ್ತೆ. ಅಮ್ಮ ಅಂದು ವಾಯ್ಸ್ ಅಂದರೆ ಖಡಕ್ ಆಗಿರುತ್ತೆ. ಫುಲ್ ಅಂತೂ ಚೆನ್ನಾಗಿರಲ್ಲ.
ಕಡಕಾಗ ಇಲ್ಲ ಕರ್ಕ ಖಡಕ್ ಖಡಕ್ ಇದು ಮಾಡಿಸಿದ್ರೆ ಇದು ಓಪನ್ ಮಾಡಿ ಕಾರ್ ಒಳಗಡೆ ನಿಂತ್ಕೋಬೇಕು. ಕಾರ್ ನಿಂತ್ಕೊಳ್ಳೋ ಥರ ಮಾಡಬೇಕು. ನಮ್ಮಪ್ಪ ಏನೇನೋ ಇದು ಮಾಡ್ತಾರೆ. ಮಾಡುವಾಗ ಈಗ ಅಂತ ಹೇಳಿಲ್ಲ ನಾನು. ಮಾಡುವಾಗ ನಾವು ಬಡವರು ಸ್ವಾಮಿ, ನಾವು ಬಡವರು. ನಿಮ್ಮ ಥರ ಗೌಡ್ರು ವಂಶ ಎಂಥ ಇಡೀ ಊರನ್ನೇ ಆಳಿದ್ದು ಇದು ನಿಮ್ಮ ಪಿತಾಶ್ರೀದು. ಕವರ್ ಇಲ್ಲೇ ಬೆಳೆಸ್ಬಿಟ್ಟಿದ್ದಾರೆ ಮಂಜು. ಏನು ಕವರು? ನಿಂತ್ಕೊಳ್ಳಿ ಬಿಡ್ರಿ. ಅಪ್ಪ ಇದು ಜಾತ್ರೆ ನೋಡಕ್ ಬಂದ್ಬಿಟ್ಟು ಮನೇಲಿ ಊಟ ಮಾಡ್ಕೊಂಡು ಕೂತಿದ್ದೀರಲ್ಲ, ಫಸ್ಟು ಊಟ ಮಾಡ್ಬಿಟ್ಟು ಆಮೇಲೆ ಉಳಿದು ನೋಡಬೇಕು. ಜಾತ್ರೆ ಊಟ ತಿನ್ಬೋದು ತಾನೆ? ಜಾತ್ರೆಯಲ್ಲಿ ಊಟ ಏನು ತಿಂತೀಯಪ್ಪ? ಹೋಟೆಲ್ಲೋಗಿ ತಿನ್ಬೇಕಲ್ಲವೇ. ಸ್ನ್ಯಾಕ್ಸು ಗೀಕ್ಸ್ ಏನಾರು ತಿನ್ಕೊಬರುತ್ತಾನೆ. ಸ್ನ್ಯಾಕ್ಸ್ ಆಮೇಲೆ ತಿಂದ್ರೆ ಆಯ್ತಪ್ಪ. ಏನು ನೋಡೋಗ್ಬಿಡ್ತಾರ ಜಾತ್ರೆ ಖಾಲಿ ಮಾಡ್ಕೊಂಡು? ಓ ಇಲ್ವಲ್ಲ, ಬಂದಿರೋದೇ ಜಾತ್ರೆ ನೋಡಕ್ತಾನೆ. ಆಯ್ತು, ಊಟ ಮಾಡ್ಕೊಂಡು ಹೋಗ್ಬೇಕು. ಏನು ಬಾಟ್ ತಿನ್ನಕ್ಕೆ ಜಾತ್ರೆ ಇಲ್ಲ ಇವಾಗ. ಅಲ್ಲಿ ಮೀಟ್ರ್ ಹೋಟ್ಲ್ ಇಟ್ಟಾರ ಇಲ್ಲಲ್ಲ, ಮೊದಲು ಇಟ್ಟಿದ್ರು ದೇವಸ್ಥಾನದ ಹತ್ರ ಮೊದಲು ಇಟ್ಟಿದ್ರು. ಅವನು ಇದಾಗ್ಬಿಟ್ಟ ಮಾಡ್ತಾರಾ? ಆ ಕಡೆ ಮಾಡ್ಕೋಬೋದು ಅಷ್ಟೇ. ಎಲ್ಲ ಸಿಗುತ್ತೆ ಅಲ್ಲಿ. ಮತ್ತೆ ನಡ್ರಿ ಮಂಜಮ್ಮ, ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ. ಇವಾಗ ಮೀನು ಸಾರು ಬರ್ದಿರೋ ಇರೋದೇ ಊಟ ಮಾಡಿ. ಕೊಯ್ತಮ್ಮ ಸಕ್ಕದಾಯ್ತೆ.